ಗಂಭೀರ್ ಬಂದ ಕೂಡಲೇ ಯೌವನದಲ್ಲಿ ನಾಶವಾಯಿತು ಈ ಮೂರು ದೊಡ್ಡ ಆಟಗಾರರ ಕರಿಯರ್. ಕಳೆದ 4 ವರ್ಷಗಳಿಂದ ಟೀಂ ಇಂಡಿಯಾದಲ್ಲಿ ಕಂಬ್ಯಾಕ್ ಮಾಡಲು ಬೇಡುತ್ತಿದ್ದರು. ಆದರೆ ಕೇವಲ ಡೆಬ್ಯೂ ಪಂದ್ಯವನ್ನ ಆಡಿಸಿ ತಂಡದಿಂದಲೇ ಹೊರಗಾಕಲಾಯಿತು. ಈಗಂತೂ ಇವರನ್ನು ಯಾರು ಕೂಡ ಕೇರ್ ಮಾಡುತ್ತಿಲ್ಲ. ಅತ್ಯುತ್ತಮವಾದ ಪ್ರದರ್ಶನ ನೀಡಿದ ನಂತರವೂ ಕೂಡ ಹೀರೋ ಇಂದ ಜೀರೋ ಆದರೂ ಈ ಮೂರು ಯುವ ಸಿಂಹಗಳು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಕೋಚ್ ಗೌತಮ್ ಗಂಭೀರ್ ಬಂದ ಕೂಡಲೇ ಯಾವ ಮೂರು ಆಟಗಾರರ ಕರಿಯರ್ ನಾಶವಾಯಿತು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, 2024ರ T20 ವಿಶ್ವಕಪ್ ಮುಕ್ತಾಯದ ಬಳಿಕ ಇದೀಗ ಟೀಂ ಇಂಡಿಯಾವು ಲಂಕಾ ವಿರುದ್ಧದ ಪ್ರವಾಸಕ್ಕಾಗಿ ಸಜ್ಜಾಗುತ್ತಿದೆ ಮತ್ತು ಈ ಟೂರ್ನಲ್ಲಿ ಟೀಂ ಇಂಡಿಯಾವು 3 ಪಂದ್ಯಗಳ T20 ಸರಣಿ ಹಾಗೂ 3 ಪಂದ್ಯಗಳ ಏಕದಿನ ಸರಣಿಯನ್ನ ಆಡಲಿದೆ. ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ದೊಡ್ಡ ಬದಲಾವಣೆಯಾಗಿದ್ದು, ಕೋಚ್ ರಾಹುಲ್ ದ್ರಾವಿಡ್ ರವರು ತಮ್ಮ ಕಾರ್ಯಾವಧಿಯ ಮುಕ್ತಾಯದ ಹಿನ್ನೆಲೆ ಅವರು ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಹೀಗಾಗಿ ಅವರ ಸ್ಥಾನದಲ್ಲಿ ಟೀಂ ಇಂಡಿಯಾದ ಮಾಜಿ ಆಟಗಾರರಾದ ಗೌತಮ್ ಗಂಭೀರ್ ತಂಡದ ಹೆಡ್ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ಆದರೆ ಸ್ನೇಹಿತರೆ, ಕೋಚ್ ಗೌತಮ್ ಗಂಭೀರ್ ಅವರ ಆಗಮನದಿಂದ ಈ ಮೂರು ಆಟಗಾರರ ಕರಿಯರ್ ನಾಶವಾಗಲಿದೆ. ಏಕೆಂದರೆ ಈ ಆಟಗಾರರಿಗೆ ಇನ್ಮುಂದೆ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟವಾಗಲಿದೆ. ಹೌದು ಸ್ನೇಹಿತರೆ, ನಾವು ಹೇಳಲು ಹೊರಟಿರುವ ಮೊದಲ ಆಟಗಾರನ ಹೆಸರು ಟಿ ನಟರಾಜನ್. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಟಿ ನಟರಾಜನ್ ರವರು ಡೆತ್ ಓವರ್ ಸ್ಪೆಷಲಿಸ್ಟ್ ಬೌಲರ್ ಗಳ ಪಟ್ಟಿಯಲ್ಲಿ ಕಾಣಸಿಗುತ್ತಿದ್ದರು. ಟಿ ನಟರಾಜನ್ ಅವರು ಬೌಲಿಂಗ್ ಮಾಡಲು ಬಂದರೆ ಬ್ಯಾಟ್ಸ್ಮನ್ ಗಳು ಕೂಡ ಒಂದು ರೀತಿಯಲ್ಲಿ ನಡುಗುತ್ತಿದ್ದರು. ಏಕೆಂದರೆ ಟಿ ನಟರಾಜನ್ ರವರು ಉತ್ತಮವಾದ ಬೆಸ್ಟ್ ಬೌಲರ್ ಹಾಗೂ ಯಾರ್ಕರ್ ಗಳನ್ನ ಎಸೆಯುತ್ತಿದ್ದರು ಮತ್ತು ಇವರ ಬೌಲಿಂಗ್ ಕೆರಿಯರ್ ನ ಸ್ಟಾಟ್ ಗಳು ಕೂಡ ಉತ್ತಮವಾಗಿವೆ. ಆದರೆ ಈಗ ಟೀಂ ಇಂಡಿಯಾದ ಹೊಸ ಕೋಚ್ ಆಗಿರುವ ಗೌತಮ್ ಗಂಭೀರ್ ರವರು ಯಾವುದೇ ರೀತಿಯ ಎಕ್ಸ್ಪೆರಿಮೆಂಟ್ ಮಾಡಲು ಸಿದ್ಧವಿಲ್ಲದಿರುವ ಕಾರಣ ಇವರಿಗೆ ಇನ್ಮುಂದೆ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟವಾಗಿದೆ. ಮತ್ತು ಎರಡನೇ ಆಟಗಾರನ ಹೆಸರು ಉಮ್ರಾನ್ ಮಲ್ಲಿಕ್. ಉಮ್ರಾನ್ ಮಲ್ಲಿಕ್ ರವರು ತಮ್ಮ ಮೊದಲ ಡೆಬ್ಯೂ ಪಂದ್ಯವನ್ನ ಆಡಿದ ನಂತರ ಕ್ರಿಕೆಟ್ ಜಗತ್ತಿನ ಎಲ್ಲರೂ ಉಮ್ರಾನ್ ಮಲ್ಲಿಕ್ ರವರು ಟೀಂ ಇಂಡಿಯಾದ ಭವಿಷ್ಯ ಎಂದು ಹೇಳುತ್ತಿದ್ದರು. ಏಕೆಂದರೆ ಇವರು 150ಕ್ಕೂ ಹೆಚ್ಚು ವೇಗದ ಬೌಲಿಂಗ್ ಅನ್ನು ನೋಡಿ ಪ್ರತಿಯೊಬ್ಬರು ಕೂಡ ಶಾಕ್ ಆಗಿದ್ದರು. ಹೀಗಾಗಿ ಇವರಿಗೆ ಟೀಂ ಇಂಡಿಯಾದಲ್ಲಿ ಇನ್ಮುಂದೆ ಚೆನ್ನಾಗಿ ಅವಕಾಶ ಸಿಗುತ್ತವೆ ಎಂದು ಹೇಳುತ್ತಿದ್ದರು. ಆದರೆ ಇದುವರೆಗೂ 8 ಮ್ಯಾಚ್ಗಳನ್ನು ಆಡಿರುವ ಉಮ್ರಾನ್ ಮಲ್ಲಿಕ್ 11 ವಿಕೆಟ್ ಕಬಳಿಸಿ ಮಿಂಚಿದರು. ಆದರೆ ಇವರ ಎಕಾನಮಿ ಕೆಟ್ಟದಾಗಿರುವ ಕಾರಣ ಇವರನ್ನ ತಂಡದಿಂದ ಡ್ರಾಪ್ ಮಾಡಲಾಯಿತು. ಈಗ ಇವರಿಗೂ ಕೂಡ ತಂಡದಲ್ಲಿ ಅವಕಾಶ ಸಿಗುವುದು ಬಹಳ ಕಷ್ಟವಾಗಿದೆ. ಹಾಗೂ ಮೂರನೇ ಆಟಗಾರನ ಹೆಸರು ಪೃಥ್ವಿ ಶಾ ರವರು ಕೂಡ ಗೌತಮ್ ಗಂಭೀರ್ ರವರ ಆಗಮನದಿಂದ ಟೀಂ ಇಂಡಿಯಾದಲ್ಲಿ ಅವಕಾಶ ಪಡೆಯಲು ಸಾಧ್ಯವಿಲ್ಲದ ಆಟಗಾರರ ಲಿಸ್ಟ್ ನಲ್ಲಿ ಬರುತ್ತಾರೆ. ಏಕೆಂದರೆ ಪೃಥ್ವಿ ಶಾ ರವರ ಕೇರ್ಲೆಸ್ ಹಾಗೂ ಲೇಜಿನೆಸ್ ಮತ್ತು ಅವರ ಪ್ರದರ್ಶನ ಆರಂಭದಿಂದಲೇ ಗೌತಮ್ ಗಂಭೀರ್ ರವರಿಗೆ ಅಷ್ಟು ಆಕರ್ಷಿತ ಎಂದು ಅನಿಸಿರಲಿಲ್ಲ. ಪೃಥ್ವಿ ಶಾ ಎಷ್ಟೇ ಅತ್ಯುತ್ತಮವಾದ ಬ್ಯಾಟಿಂಗ್ ಮಾಡುತ್ತಿದ್ದರೂ ಕೂಡ ಅವರು ತಮ್ಮ ಫಿಟ್ನೆಸ್ ಹಾಗೂ ಡಿಸಿಪ್ಲಿನ್ ಮೇಲೆ ಹೆಚ್ಚು ಒತ್ತು ನೀಡುತ್ತಿರಲಿಲ್ಲ. ಇದೀಗ ಗಂಭೀರ್ ಟೀಂ ಇಂಡಿಯಾದ ಹೆಡ್ ಕೋಚ್ ಆದ ಬಳಿಕವೂ ಕೂಡ ಇವರಿಗೆ ಅವಕಾಶ ಸಿಗುವುದು ಅನುಮಾನ ಎನ್ನಲಾಗಿದೆ. ಬಂಧುಗಳೇ, ನಿಮಗೇನು ಅನಿಸುತ್ತದೆ? ಈ ಮೂವರು ಆಟಗಾರರಿಗೆ ಮುಂಬರುವ ದಿನಗಳಲ್ಲಿ ಟೀಂ ಇಂಡಿಯಾದಲ್ಲಿ ಅವಕಾಶ ನೀಡಬೇಕಾ ಅಥವಾ ಬೇಡವಾ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.